ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ. ನಾನು ನಿಮ್ಮ ಹತ್ರ ಒಂದು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಅದೇನಂತಂದರೆ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಲ್ಲ ಸ್ಟೇಟಲ್ಲೂ ಒಂದೊಂದು ಥರ ಮಾತಾಡ್ತಾರೆ, ಆಯಿತಾ. ಈಗ RJD ಲೀಡರ್ ಅಂತ ಅಯ್ಯಪ್ಪ ಮಾತಾಡಿರೋದು ನೋಡಿದ್ರೆ ಈಸ್ ಅನ್ಫಿಟೆಡ್ ಫಾರ್ ದ ಲೀಡರ್ಶಿಪ್. ಓಕೆ, ಯಾಕೆಂದರೆ ಒಬ್ಬರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರು ಏನು, ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ. ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಅವ್ರ ತಾಯಿ ಸಂಸ್ಕಾರ ಕೊಟ್ಟಿಲ್ಲ ಅಂತ. ಅವ್ರ ತಾಯಿ ಸಂಸ್ಕಾರ ಕೊಟ್ಟಿರೋದ್ರಿಂದನೇ ಅವ್ರು ಇವತ್ತು ಪ್ರಧಾನಮಂತ್ರಿ ಆಗಿರುವಂಥದ್ದು, ವಿಶ್ವನಾಯಕ ಆಗಿರುವಂಥದ್ದು. ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಅವ್ರಿಗೆ ನಮ್ಮ ಭಾರತದ ಪ್ರಧಾನಿ ಅಂತ ಅಂದ್ಬಿಟ್ಟು ಮರ್ಯಾದೆ ಕೊಡ್ತಾಯಿದ್ದಾರೆ ಅಲ್ವಾ. ಆದರೆ ಇದಕ್ಕೆ ಬಿಫೋರು ನಮ್ಮ ಭಾರತದಲ್ಲಿ ಮರ್ಯಾದೆ ಕೊಡೋರೇ ಯಾರು ಇಲ್ಲ ಭಾರತದ ಜನಗಳಿಗೆ ಹೇಳ್ಬೇಕಂದ್ರೆ. ಯಾಕೆಂದರೆ ಪರ್ಸ್ನಲಾಗಿ ನಾನು ಫಾರಿನ್ ವಿಸಿಟ್ ಮಾಡೋಕ್ಕೆ ವಿ ಆರ್ ಫ್ರಮ್ ಇಂಡಿಯಾ ಅಂದರೆ ಇಂಡಿಯಾ ಅಂತ ಇದ್ರು. ಬಟ್ ಇವತ್ತು ಯು ಆರ್ ಫ್ರಮ್ ಅಂತ ಕೇಳ್ತಾರೆ. ನಾವು ನೀವೆಲ್ಲಿಯವರು ಅಂತ ಕೇಳಿದಾಗ ನಾವು ಐ ಆಮ್ ಫ್ರಮ್ ಇಂಡಿಯಾ ಅಂತ ಅಂದರೆ, ಓ ಮೋದಿ ಅಂತ ಅಂದ್ಬಿಟ್ಟು ಯು ಆರ್ ಹ್ಯಾವಿಂಗ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಆ ಥರ ಪ್ರಪಂಚದಾದ್ಯಂತ ಬರಲಿಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿಗಳು ಅಲ್ವಾ. ಇದನ್ನು RJD ನಾಯಕ ಬಂದು ಅವ್ರ ತಾಯಿ ಬಗ್ಗೆ ಹೇಳಿದ್ದಾರೆ. ಅವ್ರ ತಾಯಿ ಸಂಸ್ಕಾರ ಕೊಟ್ಟಿರೋದಕ್ಕೆ ಇವತ್ತು ಅವರು ರಾಷ್ಟ್ರ ನಾಯಕ ಆಗಿರುವಂಥದ್ದು ಮತ್ತು ಇಡೀ ಪ್ರಪಂಚದ ನಾಯಕ ಆಗಿ ನಿಂತಿರುವಂಥದ್ದು. ಎಲ್ಲ ಕಡೆನೂ ಅವ್ರಿಗೆ ಅವ್ರದ್ದೇ ಆದ ಮರ್ಯಾದೆಗಳು, ತುಂಬ ಮರ್ಯಾದೆ ಕೊಡ್ತಾರೆ. ತುಂಬ ಜನ ಅವ್ರಿಗೆ ಏನು ಅವ್ರು ಬರ್ತಾರೆ ಅಂದರೆ ಸಾಕು, ನೂಕು ನುಗ್ಗಲು, ಅಳೋದು, ಕರೆಯೋದು ಪ್ರತಿಯೊಂದು ಮಾಡ್ತಾರೆ. ಯಾಕೆಂದರೆ ಏನೋ ಒಂದು ದೈವಿ ಶಕ್ತಿ ಅವರಲ್ಲಿದೆ ಅಲ್ವಾ. ಹಾಗಾಗಿ ಅವರು ನಮ್ಮ ಜನಗಳಿಗೆ ಆಗಲಿ ಎಲ್ಲಾದರೂ ಒಂದು ಸ್ಕ್ಯಾಮ್, ಈಗ ಅವರು ಮುಖ್ಯಮಂತ್ರಿನೂ ಆಗಿದ್ದರು, ಪ್ರಧಾನಮಂತ್ರಿನೂ ಆಗಿದ್ದಾರೆ. ಈಗ ಪ್ರಧಾನಮಂತ್ರಿ ಆದಮೇಲೆ ಪ್ರಧಾನಮಂತ್ರಿ ಆಗಿ ಕೂತ್ಕೊಂಡವ್ರು ಏನೇನೋ ಮಾಡಿರ್ತಾರೆ ಆಯಿತಾ. ಪ್ರಧಾನಮಂತ್ರಿಗಳು ಹಿಸ್ಟ್ರಿಗಳು ತೆಗೆದ್ರೆ ಅವ್ರದ್ದು ಏನೇನೋ ಆಗ್ಬಿಟ್ಟಿರುತ್ತೆ. ಆದರೆ ನಮ್ಮ ಪ್ರಧಾನಮಂತ್ರಿ, ನಾವು ಪುಣ್ಯ ಮಾಡಿದ್ದೀವಿ ಇಂಥ ಪ್ರಧಾನಮಂತ್ರಿ ಅವ್ರನ್ನ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಿ ಪಡೀಲಿಕ್ಕೆ ಅಲ್ವಾ. ಏನಂತ ಅಂದರೆ, ನಮ್ಮ ಪ್ರಧಾನಮಂತ್ರಿ ಅವ್ರ ತಾಯಿ ಬಗ್ಗೆ ಅವ್ರು ಮಾತಾಡಬೇಕಾದ್ರೆ ಏಕೆಂದರೆ ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು ಯಾರ ಬಗ್ಗೆ ಯಾರೂ ಮಾತಾಡೋಲ್ಲ. ಯಾಕೆಂದರೆ ಎಲ್ಲರಿಗೂ ಅವ್ರವ್ರ ಯೋಗ್ಯತೆಗಳು ಗೊತ್ತೇ ಇರುತ್ತೆ. ಈಗ ನನ್ನ ಯೋಗ್ಯತೆ ನನಗೆ ಗೊತ್ತಿರುತ್ತೆ, ನಿಮ್ಮ ಯೋಗ್ಯತೆ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಹಂಗೆ ನಮ್ಮ ಪ್ರಧಾನಮಂತ್ರಿಗಳ ಯೋಗ್ಯತೆನ ಅವರು ಏನು ಮಾತಾಡೋದು, ಅವ್ರ ತಾಯಿ ಅವ್ರನ್ನ ಯಾಕೆ ಎಳಿಬೇಕು? ಅವ್ರು ಸತ್ಯ ಸ್ವರ್ಗದಲ್ಲಿದ್ದಾರೆ, ಯಾಕೆ ನಮ್ಮ ಪ್ರಧಾನಮಂತ್ರಿಯವ್ರ ಬಗ್ಗೆ ಮಾತಾಡಬೇಕು ಇವರು? ಹೋಗ್ಬಿಟ್ಟು ಅವ್ರ ಲೀಡರ್ ಹತ್ರ ಮಾತಾಡ್ಕೊಳ್ಳಿ. 970 ಕೋಟಿ ಪಶುಸಂಗೋಪನಾ ಇಲಾಖೆಯಲ್ಲಿ, ಅಂದರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿದ್ರು ಅವರು ಸೆಂಟ್ರಲಲ್ಲಿ. ಅವಾಗ 970 ಕೋಟಿ ಸ್ಕ್ಯಾಮ್ ಮಾಡಿದ್ರು, ಜೈಲ್ಗೆ ಹೋಗಿದ್ದಾರೆ, ಜೈಲ್ಗೆ ಹೋಗಿ ಬಂದೂ ಇದ್ದಾರೆ. ಹೋಗಿ ಅವ್ರ ನಾಯಕನ ಹತ್ರ ಕೇಳ್ಕೊಬೇಕು ಅವನ್ನ. ಅದನ್ನು ಬಿಟ್ಟು ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಏನೋ ಯೋಗ್ಯತೆಯೇ ಇಲ್ಲ. ಓಪನಾಗಿ ಹೇಳ್ಬೇಕಂದ್ರೆ ಏನೋ ಪ್ರಚಾರಕ್ಕೋಸ್ಕರ ಮಾತಾಡೋದಲ್ಲ, ಮನುಷ್ಯತ್ವ ಇಟ್ಕೊಂಡು ಮಾತಾಡಬೇಕು ಮನುಷ್ಯ ಅದನ್ನು ಅಂತವನು ಅಲ್ವಾ. ಇದು ಸೆಕೆಂಡು. ಈ ನಮ್ಮ ತಮಿಳ್ನಾಡು ಬರೋಣ. ನಮ್ಮ ತಮಿಳ್ನಾಡಲ್ಲಿ ಏನಂದರೆ ಯಾರೋ TVK ಪಕ್ಷ ಅಂತ ಹೊಸ್ದಾಗಿ ಮಾಡಿದ್ದಾರೆ, ಯಾರೋ ಫಿಲ್ಮ್ ಆ್ಯಕ್ಟ್ರು ವಿಜಯ್ ಅಂತ ಅವ್ರ ಹೆಸರು. ಅವ್ರೇನಂತ ಅಂದರೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಅವರ ಮದುವೆ ಮಾನಾಡು ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ಆಯಿತು. ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನ ಹೆಸ್ರು ಹೇಳಬೇಕಾದ್ರೆ ಏನೋ ಒಂಥರ ಹೆಸ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವ್ರ ಹೆಸ್ರು ಅವ್ರು ಹೇಳ್ಕೊತಾ ಇಲ್ಲ ಜನದ ಮುಂದೆ. ಅವ್ರ ಹೆಸರು ಜೋಸೆಫ್ ವಿಜಯ್. ನಾನು ಜೋಸೆಫ್ ವಿಜಯ್ ಅಂತ ಅವ್ರು ಹೇಳಿ ನೋಡೋಣ, ಆಗುತ್ತಾ? ಆಗಲ್ಲ. ಯಾಕೆ ಅಂತ ಅಂದರೆ ವೋಟ್ ಬ್ಯಾಂಕಿಂಗ್ ಹಂಗಿದೆ. ಜೋಸೆಫ್ ವಿಜಯ್ ಅಂದರೆ ಇವನು ಯಾರೋ ಕ್ರಿಶ್ಚಿಯನ್ಸ್, ಇವನಿಗೆಂತ ನಾವು ಇದು ಮಾಡಬೇಕು ಅನ್ನೋದು ಕೆಲವ್ರ ಮೆಂಟಾಲಿಟಿ ಇರುತ್ತೆ ಅಲ್ವಾ. ಅವ್ರ ಹೆಸ್ರು ಅವ್ರು ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂಥವ್ರು ಅವ್ರೇನು ಬಂದು ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ ಅಲ್ವಾ. ಇನ್ನೊಂದೇನೆಂದರೆ, ಅವ್ರಿಗೆ ಅಷ್ಟೊಂದು ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ, ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋದು ಇತ್ತು ಅಂದರೆ ಅವ್ರೇನು ಸಂಪಾದನೆ ಮಾಡಿದ್ದಾರೆ ಫಿಲಿಮ್ ಫೀಲ್ಡಲ್ಲಿ, ಅದನ್ನೆಲ್ಲನೂ ಕೂಡ ಇದನ್ನು ಮಾಡಲಿ. ಏನಂತ TVK ಪಕ್ಷ ಕಟ್ಟಿದಾರಲ್ಲ, ಆ ಪಕ್ಷದ ಪಾರ್ಟಿ ಫಂಡ್ ಹಾಕ್ಕೊಳ್ಳಿ ನೋಡೋಣ. ಆವಾಗ ಬಿಡಪ್ಪ, ಅವರು ಮಕ್ಳಿಗೋಸ್ಕರನೇ ನಿಂತಿರುವಂಥವ್ರು ಅಂತ ನಾವು ಕೂಡ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅವಾಗ, ಈ ಮನುಷ್ಯ ಹಿಂಗೆ ಅಂತ ಅಂದ್ಬಿಟ್ಟು ಅಲ್ವಾ. ಅದೊಂದು. ತಿರುಗಿ ಇನ್ನೊಂದು ಏನಂತ ಅಂದರೆ, ಅವರು ಅವ್ರು ಸಂಪಾದನೆ ಮಾಡಿರೋದನ್ನ ಅವ್ರ ಪಾರ್ಟಿಗೆ ಹಾಕ್ಲಿ ಅಂತ ನಾನು ಹೇಳಿದೆ. ಆದರೆ ಅವ್ರ ಸ್ವಂತ ಕಾರ್ಗೆ ನನ್ನನ್ನೇ ಅವರು ಟ್ಯಾಕ್ಸ್ ಕಟ್ಟಾಗೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನೀನು ಕಟ್ಟಲೇಬೇಕು ಅಂತ ಹೇಳ್ದಾಗ ಕಟ್ಟಿರುವಂಥವ್ರು ಆಯಿತಾ. ಇಂಥವರೆಲ್ಲ ನಮಗೆ ಬಂದು ಏನಂತಾರೆ, ನಾಯಕರುಗಳು, ಪಾರ್ಟಿಯ ನಾಯಕರುಗಳು. ನಾವು ಜನಸಾಮಾನ್ಯರಾದವರು ಯಾರು ಬಂದರೆ ಒಳ್ಳೆಯದು, ಯಾರು ಬಂದರೆ ಕೆಟ್ಟದ್ದು ಅಂತ ಅನ್ನೋದು ನಮ್ಮಲ್ಲಿರಬೇಕು ಅಲ್ವಾ. ನೆಕ್ಸ್ಟ್ ಇನ್ನೊಂದೇನಂತ ಅಂದರೆ, ಅವ್ರದ್ದಾಯಿತು. ತಿರ್ಗಿ ಅವ್ರದ್ದಾದ್ಮೇಲೆ ಇನ್ನೊಬ್ಬರು ಹೇಳ್ತಾರೆ,
ಮೋದಿಜಿ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಇದು ಅಂತ ಅಂದರೆ ಅವರು ಮತ್ತು ಒಂದು ಕರ್ನಾ